ನಿನ್ನೆ ಬೆಂಗಳೂರಿನಲ್ಲಿ ಶಾಸಕರ ಬರ್ಡೇ ನೆಪದಲ್ಲಿ ಎಲ್ಲ ಶಾಸಕರು ಕೂಡ ಒಗ್ಗೂಡಿದ್ರು. ಅಲ್ಲಿ ಮೈಸೂರಿನ ಶಾಸಕರಂತ ಹರೀಶ್ ಗೌಡ್ರು ಕೂಡ ಇದ್ರು. ನಾನು ಹರೀಶ್ ಗೌಡ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎರಡು ವಿಚಾರ ಸರ್. ನಿನ್ನೆ ಶಾಸಕ ತನ್ವೀರ್ ಸೇಠ್ ಅವ್ರನ್ನ ಅವ್ರ ಮನೇಲಿ ಭೇಟಿ ಆಗಿದ್ರಿ. ಯಾವ ಕಾರಣಕ್ಕೆ ಸರ್? ಏನು ಅಸಮಾಧಾನ ತೋಡ್ಕೊಳ್ಳಿಕ್ಕೆ? ಯಾವುದೇ ಥರವಾದ ಅಸಮಾಧಾನ ಏನಿಲ್ವಲ್ಲ. ಅಸಮಾಧಾನ ತೋಡ್ಕೊಳ್ಳುವಂಥದ್ದೇನಿಲ್ಲ. ತನ್ವೀರ್ ಸೇಠ್ ಸಾಹೇಬ್ರ ಮನೆಗೆ ಅವರು ನನ್ನ ಮೈಸೂರು ನಗರದ ಶಾಸಕರು, ಅವರು 6 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಕಾರ್ಪೊರೇಷನ್ ವತಿಯಿಂದ ಆಗಬೇಕಾಗಿರುವಂಥ ಕೆಲಸಗಳನ್ನ ಅವ್ರ ಜೊತೆಲಿ ನಾವು ಪ್ರತಿನಿತ್ಯ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ನಾವು ಫೋನಲ್ಲಾದ್ರೂ ಸರಿ, ಇಲ್ಲ ಮನೇಲಿದ್ರೆ ಮನೆಗೆ ಹೋಗುವಂಥದ್ದು. ನಿನ್ನೆ ಅವ್ರ ಫೋನ್ ಸ್ವಿಚ್ಡ್ ಆಫ್ ಆಗಿತ್ತು. ಅವ್ರ PA ಫೋನ್ ಮಾಡಿದೆ, ಸಾಹೇಬ್ರು ರೋಜಾದಲ್ಲಿ ಇರೋದ್ರಿಂದ ಮನೆಯಲ್ಲೇ ಇದ್ದಾರೆ, ಬನ್ನಿ ನೀವು ಮನೆಗೇನೆ ಅಂತ ಅಂದರು. ಮನೆಗೆ ಹೋಗಿದ್ದೀನಿ, ಮಾತಾಡಿದೆ. ನಮ್ಮ ಏನು 6ನೇ ತಾರೀಕು ನಮ್ಮ ಬಡ್ಜೆಟ್ ದಿನ ಕಾರ್ಪೊರೇಷನ್ ವತಿಯಿಂದ ಒಂದು ಕಾರ್ಯಕ್ರಮ ಐತೆ. ಆ ಕಾರ್ಯಕ್ರಮವನ್ನು ನನಗೆ ನಮ್ಮ ಕಾರ್ಪೊರೇಷನ್ ಕಮಿಷನರು ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಅದನ್ನು ತನ್ವೀರ್ ಸೇಠ್ ಸಾಹೇಬ್ರಿಗೆ ಟೈಮ್ ತಗೊಂಡು ಅವ್ರನ್ನೂ ನಾವು ಇಬ್ಬರನ್ನು ಒಟ್ಟಿಗೆ ಬರ್ತೀವಿ, ಆಗ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ. ಮತ್ತೆ ಬೇರೆ ಬೇರೆ ವಿಚಾರಗಳನ್ನ ತನ್ವೀರ್ ಸೇಠ್ ಸಾಹೇಬ್ರ ಹತ್ರ ಮಾತಾಡಕ್ಕೆ ಅವ್ರ ಮನೆಗೆ ಹೋಗಿದ್ವಿ. ಬಟ್ ಸರ್, ನಿನ್ನೆ ತನ್ವೀರ್ ಸೇಠ್ ಅವರು ಹೇಳ್ತಾರೆ ಯಾವುದು ಕೂಡ ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ, ಈ ವಿಚಾರನ ಸುರ್ಜೇವಾಲಾ ಅವ್ರ ಹತ್ರ ಬಳಿ ದೆಹಲಿಗೆ ಹೋಗಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಸಂದರ್ಭಕ್ಕೆ ನಿಮ್ಮ ಭೇಟಿ ಕುತೂಹಲ ಮೂಡಿಸ್ತಿದೆ ಅಂತ ಅನಿಸ್ತಿಲ್ವಾ ಸರ್? ನಾನು ವಾಡಿಕೆ ರೀತಿಯಲ್ಲಿ ಹೋಗಿದ್ದೀನಿ ಅವ್ರ ಮನೆಗೆ. ನನ್ನ ಹತ್ರ ಯಾವುದೇ ಥರವಾದ ವಿಚಾರಗಳನ್ನ ಆ ಥರದ್ದು ಪ್ರಸ್ತಾಪ ನಡೀಲಿಲ್ಲ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಮೈಸೂರು ನಗರಕ್ಕೆ ಸಂಬಂಧಪಟ್ಟಂಗೆ ನಾವು ಅವರನ್ನು ಚರ್ಚೆ ಮಾಡಿದ್ವಿ. ಟೀ ಕೊಟ್ಟರು ಅವ್ರ ಮನೆಯಲ್ಲಿ ನನಗೆ. ಟೀ ಕುಡ್ಕೊಂಡೆ ಬಂದೆ. ಅದಾದ ನಂತರ ಕಾರ್ಯಕರ್ತರುಗಳನ್ನು ಎಲ್ಲರೂ ಇದ್ದರು. ಎಲ್ಲರ ಎದುರುಗಡೆನೂ ನಾವು ಹೋಗಿ ಕುತ್ಕೊಂಡು ಮಾತಾಡಿದಂಥ ವಿಚಾರ. ಅಲ್ಲೇನು ಗೌಪ್ಯವಾಗಿ ನಾವು ಮಾತಾಡಿಲ್ಲ. ಅದಕ್ಕೆ ನೀವು ವಿಶೇಷ ಅರ್ಥವನ್ನು ಕಲ್ಪಿಸುವಂಥದ್ದು ಅವಶ್ಯಕತೆ. ಯಾಕೆ ಈ ಪ್ರಶ್ನೆ ನಿಮ್ಗೆ ಬರ್ತಿದೆ ಅಂತಂದ್ರೆ, ನಿನ್ನೆ ಬರ್ಡೇಗೆ ಹೋಗಿದ್ರಿ ಸರ್, ಬಾಲಕೃಷ್ಣ ಅವ್ರ ಬರ್ತಡೆಗೆ. ಅಲ್ಲಿ ಎಲ್ಲ ಸಮಾನ ಶಾಸಕರುಗಳು ಒಗ್ಗೂಡಿದ್ರಿ. ಅಲ್ಲಿ ಬಾಲಕೃಷ್ಣ ಅವ್ರು ಹೇಳ್ತಾರೆ, ಇದೇ ತರ ಪರಿಸ್ಥಿತಿ ಬಂದ್ರೆ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಕಾಂಗ್ರೆಸ್ನವ್ರೆಲ್ಲರೂ ಸೋಲ್ಬೇಕಾಗತ್ತೆ, ಇರೋ ಗೊಂದಲನ ಬಗೆಹರಿಸಿ ಅಂತೇಳಿ ನಿನ್ನೆ ನೀವು ಕೂಡ ಹೇಳಿದ್ರಿ. ಗೊಂದಲ ಏನು ಅಷ್ಟೊಂದು ಇದೆಯಾ ಅಂತ ಹೇಳಿ? ಯಾಕಂದ್ರೆ ಒಂದೆರಡು ತನ್ವೀರ್ ಸೇಠ್ ಅವ್ರು ಕೂಡ ಹೇಳಿದ್ರು. ಅದಕ್ಕೆ ನೋಡಿ ಸರ್, ಮೈಸೂರು ನಗರದಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಗೆದ್ದಿರುವಂಥ ಈ ಕ್ಷೇತ್ರದಲ್ಲಿ, ಜನಗಳು ನನ್ನನ್ನು ಆಯ್ಕೆ ಮಾಡಿರುವಂಥ ಈ ಕ್ಷೇತ್ರದಲ್ಲಿ 1400 ಕೋಟಿಗಿಂತನೂ ಮಿಗಿಲಾಗಿ ನಾವು ಇಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಹೆಲ್ತ್ ವಿಚಾರ ಆಗ್ಬೋದು, ಎಜುಕೇಷನ್ ವಿಚಾರ ಆಗ್ಬೋದು, ಮತ್ತು ಫಂಡಮೆಂಟಲ್ಸ್ ವಿಚಾರ ಆಗ್ಬೋದು, ಎಲ್ಲ ಥರದ ವಿಚಾರದಲ್ಲೂ ಇವತ್ತು ನೀವು ಬಂದು ಇಲ್ಲಿ ನೋಡ್ತಾ ಇದ್ದೀರಿ. ಇಲ್ಲಿ ಹೆಚ್ಚು ಕಡಿಮೆ ವಾರ್ಡ್ ನಂಬರ್ 2ರಲ್ಲಿ ಇವತ್ತು ನಾವು ಇಲ್ಲಿವರೆಗೆ ಒಂದು 15 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಕೊಟ್ಟಿದ್ದೀವಿ. ಈಗ ನೀವು ನೋಡಿದ್ರಿ, ಇಲ್ಲಿ ಹೆಚ್ಚು ಕಡಿಮೆ 1000 ಜನ ಸೇರೋರೆ. ಇದು ಚರ್ಚೆ ನಡೀತಾ ಇಲ್ಲ ನಮ್ಮ ಪಕ್ಷದಲ್ಲಿ. ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತೈತೆ ಅಂತ ಅನ್ನೋದು, ಮತ್ತು ಸರ್ಕಾರದಿಂದ ಏನೇನು ಅಭಿವೃದ್ಧಿ ಮಾಡ್ತಾ ಇದೀವಿ ನಾವು ಅಂತ ಅನ್ನೋದನ್ನ ಯಾರನ್ನು ಚರ್ಚೆ ಮಾಡ್ತಾ ಇಲ್ಲ. ಬಟ್ ನೀವು ನಿನ್ನೆ ಹೇಳಿದ್ರಿ ಸರ್, ಜನ ಕೇಳ್ತಾರೆ DK ಬಣನ ಸಿದ್ದರಾಮಯ್ಯ ಬಣ ಅಂತ ಹೇಳಿ. ಅದೇ ತರ ಕೇಳೋಣ, ಪೂರ್ತಿ ಹೇಳೋರ್ಗ ಇದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಯ್ತಾರ, ಬದಲಾವಣೆ ಆಗಲ್ವಾ? ಯಾರಾಯ್ತಾರೆ, ಯಾರು ಆಗಲ್ಲ. ಇದೇ ಚರ್ಚೆ ಮಾಧ್ಯಮದಲ್ಲಿ ಮತ್ತೆ ವಿರೋಧ ಪಕ್ಷದ ಶಾಸಕರುಗಳಿರ್ಬೋದು, ಎಲ್ಲರನ್ನೂ ಅವ್ರು ಮಾತಾಡೋದ್ರಿಂದ ಸಾರ್ವಜನಿಕರನ್ನು ಸಹ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ನಡೀತೈತೆ. ನಾವು ಯಾವುದೇ ವಿಚಾರಕ್ಕೆ ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಹೋದ್ರೆ, ಇಲ್ಲ ನಾವು ಬೇರೆ ಕಡೆ ಎಲ್ಲೇ ಹೋದ್ರು, ನಾವು ಶಾಸಕರು ಅಂತ ಗೊತ್ತಾದ ತಕ್ಷಣ ಜನಗಳು, ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಎಲ್ಲರೂ ಏನರಪ್ಪ ಬದಲಾವಣೆ ಆಯ್ತದೇನ್ರಿ, ಬದಲಾವಣೆ ಮಾಡ್ತೀರೇನ್ರಪ್ಪ, ಯಾರಾಗ್ತಾರೆ ಶಾಸಕ, ಇದು ಮುಖ್ಯಮಂತ್ರಿಗಳು, ಈ ರೀತಿ ಚರ್ಚೆಗಳು ನಡೀತೈತೆ. ನಾವು ಏನು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಚರ್ಚೆ ನಡೀತಿಲ್ಲ. ನನ್ನ ಇಂಟೆನ್ಷನ್ನು ಇದು, ನಾನು ಹೇಳ್ದಾಗೆ ಏನು ನಮ್ಮ ಹೈಕಮಾಂಡ್ ಐತೆ ಇದ್ರ ವಿಚಾರವಾಗಿ ಪೂರ್ಣ ಪ್ರಮಾಣದಂಥ ಫುಲ್ ಸ್ಟಾಪ್ನ ಹಾಕ್ಬೇಕು, ಸ್ಪಷ್ಟನೆಯನ್ನು ಕೊಟ್ಟು ಅದಾದಾಗ ನಮ್ಗಳಿಗೆ ಮುಂದಿನ ಚುನಾವಣೆ ವಿಚಾರವಾಗೂ ಸಹ, ಮತ್ತು ಇವತ್ತು ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅದು ಜನಗಳ ಮನಸ್ಸಿನಲ್ಲಿ ಉಳಿಯುವಂಥದ್ದಾಗಬೇಕು. ನಾವು ಹಿಂದೆ ಇದ್ದಂಥ ಸರ್ಕಾರಗಳು ಮಾಡದೇ ಇರುವಂಥದ್ದನ್ನು ಈ ಸರ್ಕಾರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಮೊದಲನೇ ಬಾರಿ ನಾವು ಆಯ್ಕೆ ಆಗಿರುವಂಥವ್ರು, ನಾವು ಏನು ಕೆಲಸವನ್ನು ಮಾಡಬೇಕು ಶ್ರದ್ಧೆಯಿಂದ, ಇಚ್ಛಾಶಕ್ತಿಯಿಂದ, ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವಿ. ಅದು ಜನಗಳ ಮನಸ್ಸಿಗೆ ತಲುಪುವಂಥ ಕೆಲಸ ಆಯ್ತಾ ಇಲ್ಲ ಅಂತ ನಮಗೂ ಬೇಸರ ಆಯ್ತು. ಬಟ್ ಗೊಂದಲ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಕಷ್ಟ ಆಗುತ್ತಾ ಅಂತ ನನಗೆ ಆ ಥರದ್ದೇನು ಅನ್ನಿಸ್ತಾ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಅದು ಬಾಲಕೃಷ್ಣ ಗೌಡರು ಅದು ಯಾವ ಮನಸ್ಥಿತಿ ಇಟ್ಕೊಂಡು ಹೇಳೋರೋ ನನಗೆ ಗೊತ್ತಿಲ್ಲ. ಅದನ್ನು ನಿನ್ನೆ ಒಟ್ಟಿನಲ್ಲಿ ಬಾಲಣ್ಣ ಅವ್ರದ್ದು ಹುಡ್ದೊಬ್ಬ ಆಯಿತು. ಹುಡ್ದೊಬ್ಬಕ್ಕೆ ನಾವು ಕಮಿಟಿ ಮೀಟಿಂಗ್ ಇತ್ತು. ಎಲ್ಲ ಶಾಸಕರುಗಳನ್ನು ಸಾಮಾನ್ಯವಾಗಿ ಕಮಿಟಿ ಮೀಟಿಂಗ್ಗಳಿಗೆ ಹೋಗ್ತೀವಿ ನಾವು. ಆ ಮೀಟಿಂಗ್ ಇದ್ದಿದ್ದರಿಂದ ಅವ್ರು ಹುಡ್ದೊಬ್ಬ ನಾಳೆ ಅವ್ರು ಸಿಗಲ್ಲ ನಮ್ಮ ಕೈಗೆ, ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದರು. ನಾವು ಅದಕ್ಕೆ ಎಲ್ಲರನ್ನೂ ಒಟ್ಟಿಗೆ ಹೋಗಿ ಒಂದು ವಿಶ್ ಮಾಡಿದ್ವಿ. ಎಲ್ಲರನ್ನೂ ಒಟ್ಟಿಗೆ ಅಂದರೆ ಅವ್ರವ್ರ ಪಾಡ್ಗೆ ಅವ್ರವ್ರು ಬಂದಿದ್ರು, ವಿಶ್ ಮಾಡಿದ್ವಿ. ಅವರು ಊಟಗಳನ್ನ ಅರೇಂಜ್ ಮಾಡಿದ್ರು, ನಮ್ಗೆಲ್ರಿಗೂ ಊಟ ಅರೇಂಜ್ ಮಾಡಿದರು.
ನಾನು ಸಂಜೆ ಒಂದು 6-6:30ಗೆಲ್ಲ ಹೋಗಿ ಒಂದು 8:30-9 ಗಂಟೆಗೆಲ್ಲ ಊಟ ಮಾಡ್ಕೊಂಡು ನಾನು ಬಂದೆ. ಒಂದಷ್ಟು ಜನ ಬದಲಾವಣೆ ಬಯಸ್ತಿದ್ದಾರೆ ಸರ್, ತಮ್ಮ ನಿಲುವೇನು? ಅದು ಅವ್ರವ್ರನ್ನೇ ಕೇಳಿದ್ರೆ ನಿಮಗೆ ಗೊತ್ತಾಯ್ತದೆ. ತಮ್ಮ ನಿಲುವೇನು ಸರ್? ನನ್ನ ನಿಲುವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಈಗ ಜನ ಮಾತಾಡ್ತಾರೆ ತಮ್ಮ ಬಣ ಯಾವುದು? ನಾನು ಎಲ್ಲ ಕಡೆನೂ 2 ಬಣನೂ ನಂದೇನೆ. ನಾನು ಕಾಂಗ್ರೆಸ್ ಬಣ. ಕಾಂಗ್ರೆಸ್ ಪಕ್ಷದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ರು ಕಡೆನೂ ನಾನು ಅವ್ರ ಬಣ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ನಿಮ್ಗೆ ಒಲವಿದೆ. ನಮ್ಮ ಪಕ್ಷದವರು CM ಆಗೋ ಎಲಿಮೆಂಟ್ಗಳು 7-8 ಜನ ಅವ್ರೆ. ನಮ್ಮ ಪಕ್ಷದವ್ರು ಯಾರಾದ್ರೂ ಖುಷಿ ನನಗೆ. ಒಂದ್ ವೇಳೆ ಕೊಡ್ಲೇ ಇಲ್ಲ ಸಿದ್ದರಾಮಯ್ಯನವರು ಮುಂದುವರೆದು ಇನ್ನೂ ಖುಷಿ. ಸಿದ್ದರಾಮಯ್ಯ ಸಾಹೇಬರು ಮುಂದುವರೆದ್ರೆ ಅದಕ್ಕಿಂತ ಖುಷಿ ಪಡೋದು ಇನ್ನೇನೈತೆ. ಓಕೆ. ಇಷ್ಟು ಶಾಸಕರಂತಹ ಹರೀಶ್ ಗೌಡ್ರ ಮಾತು. ಸದ್ಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಮುಂದುವರೆದ್ರು ನಮಗೆ ಖುಷಿ, ಅಥವಾ ಡಿ ಕೆ ಶಿವಕುಮಾರ್ ಆದ್ರೂ ಕೂಡ ನಮಗೆ ಸಂತೋಷ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.